ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10 ರೂಪಾಯಿನ ತುಂಬಾ ರೇರ್ ನೋಟು ಮತ್ತೆ ಅಷ್ಟೊಂದು ಈಸಿಯಾಗಿ ನಿಮಗೆ ಸಿಗೋದಿಲ್ಲ ಈ ನೋಟುಗಳು. ಸೊ ಈ ನೋಟುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡ್ತಾ ಇದ್ದೀರಾ 10 ರೂಪಾಯಿನ ಈ ಒಂದು ರಿವರ್ಸ್ ಸೈಡ್ ನಲ್ಲಿ ಗಾಂಧೀಜಿಯವರು ಕುಳಿತುಕೊಂಡು ಪುಸ್ತಕ ಓದ್ತಾ ಇರುವಂತಹ ಚಿತ್ರ ಇರುವಂತದ್ದು. ಸೊ ಇದನ್ನ ಗಾಂಧಿ ಇಶ್ಯೂ ಅಂತ ಕರೀತಾರೆ. 10 ರೂಪಾಯಿನ ಗಾಂಧಿ ಇಶ್ಯೂ ನೋಟುಗಳು ಅಂತ ಕರೀತಾರೆ. ಸೊ ಈ ಒಂದು ನೋಟಿನ ಬೆಲೆ ಏನು, ಮತ್ತೆ ಈ ನೋಟುಗಳನ್ನ ನಾವು ಎಲ್ಲಿ ಕೊಳ್ಳಬೇಕು, ಅಥವಾ ನಿಮ್ಮ ಹತ್ರ ಇತ್ತು ಅಂದ್ರೆ ಅದನ್ನ ಎಲ್ಲಿ ಮಾರಬೇಕು, ಅದರ ಬೆಲೆ ಏನು, ಎಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡ್ಬಿಡ್ತೀನಿ. ಈ ಸ್ಪೆಷಲ್ ನೋಟಿನ ವಿಡಿಯೋಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಸೊ ಯಾವುದೇ ವಿಡಿಯೋಗಳು ನಿಮ್ಮಿಂದ ಮಿಸ್ ಆಗೋದಿಲ್ಲ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಅದರಿಂದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಈಗ ವಿಷಯಕ್ಕೆ ಬರೋದಾದರೆ, ಈ ಒಂದು 10 ರೂಪಾಯಿ ನೋಟುಗಳು ನಾನು ನಿಮ್ಗೆ ತೋರಿಸ್ತೇನೆ. ಫ್ರಂಟ್ ಸೈಡ್ನಲ್ಲಿ ಈ ರೀತಿ ಇದನ್ನೇ ಹೋಲ್ತಾ ಇರುವಂಥದ್ದು, ಸೇಮ್ ನೋಡಿ, ಈ ಬೋಟ್ ಇಶ್ಯೂನೇ ಹೋಲ್ತಾ ಇರುವಂಥದ್ದು 10 ರೂಪಾಯಿ ನೋಟುಗಳು. ಅದೇ ನೋಡಿ, ಬ್ಯಾಕ್ ಸೈಡ್ ನೋಡಿ, ಇದರಲ್ಲಿ ಗಾಂಧೀಜಿಯವರ ಚಿತ್ರ ಇರುವಂಥದ್ದು, ಇದರಲ್ಲಿ ಬೋಟ್ ಚಿತ್ರ ಇರುವಂಥದ್ದು. ಸೊ ಈ ಒಂದು ನೋಟಿನ ಬೆಲೆ ಸುಮಾರು 20 ರಿಂದ 25 ರೂಪಾಯಿ ಇರುವಂಥದ್ದು. ಈ ಕಂಡೀಷನ್ ಅಲ್ಲಿ ಇದು ನಾರ್ಮಲ್ ನೋಟು, ಈಸಿಯಾಗಿ ಸಿಕ್ಬಿಡುತ್ತೆ, ಕಾಮನ್ ನೋಟು. ಅದೇ ಈ ನೋಟುಗಳು ತುಂಬಾ ರೇರ್ ಮಟ್ಟಕ್ಕೆ ತಲುಪಿರುವಂಥದ್ದು. ನನ್ನ ಹತ್ರ ಸುಮಾರು ಒಂದು 10ಕ್ಕಿಂತ ಹೆಚ್ಚು ನೋಟುಗಳು ಇರುವಂಥದ್ದು ನಾನು ನಿಮ್ಗೆ ತೋರಿಸ್ತೇನೆ. ಎಲ್ಲವೂ ಕೂಡ ಗಾಂಧಿ ಇಶ್ಯೂ ನೋಡಿ, ಗಾಂಧಿ ಇಶ್ಯೂ ಇದು ಕೂಡ. ಸೊ ಹಾಗೆ ಇನ್ನು ಸುಮಾರು ಇರುವಂಥದ್ದು UNC ನೋಟುಗಳು ಕೂಡ ಇದ್ದಾವೆ ನೋಡಿ. ಇದೊಂದು UNC ನೋಟು. UNC ನೋಟ್ ಅಂದ್ರೆ ಏನು, ಅನ್ಸರ್ಕ್ಯುಲೇಟೆಡ್ ಮತ್ತೆ ಮಡಚಿರಬಾರ್ದು ನೋಡಿ. ಅಲ್ಲೇ ಕೂಡ ಫೋಲ್ಡ್ ಕಂಡೀಷನ್ ಇಲ್ಲ, ಅಂದ್ರೆ ಏನು ಮಡಚಿಲ್ಲ, ನೋಟ್ಗಳು ಫೋಲ್ಡ್ ಆಗಿಲ್ಲ. ಹಾಗಾಗಿ ಈ ನೋಟುಗಳಿಗೆ ಹೆಚ್ಚಿನ ಬೇಡಿಕೆ ಇರುವಂಥದ್ದು. ಅದರಲ್ಲಿ ಏನಾದರೂ ಇದರಲ್ಲಿ ಸ್ಪೆಷಲ್ ನಂಬರು ಅಥವಾ ಲ್ಯಾಡರ್ ನಂಬರ್ ಏನು 1 2 3 4 5 6 ಅಂತ ಈ ಥರ ಕಂಟಿನ್ಯೂಸ್ ಆಗಿರುವಂಥದ್ದು ಇತ್ತು ಅಂದರೆ, ಅಥವಾ 786 420 143 ಈ ಥರ ಫ್ಯಾನ್ಸಿ ನಂಬರ್ಗಳಿತ್ತು ಅಂದರೆ, ಈ ನೋಟು ಸುಮಾರು 5,000 ರಿಂದ 10,000 ರೂಪಾಯಿವರೆಗೂ ಬೆಲೆ ಇರುವಂಥದ್ದು. ಫ್ಯಾನ್ಸಿ ನಂಬರ್ ಇರಬೇಕು. ನಾನು ನಿಮ್ಗೆ ಏನು ಹೇಳಿದೆ, ಲ್ಯಾಡರ್ ನಂಬರ್ ಇರಬೇಕು ಅಥವಾ 786 ಇರಬೇಕು. ಸರಿಯಾಗಿ ಕೇಳಿಸ್ಕೊಡಿ, ಎಲ್ಲ ನೋಟುಗಳಿಗೂ 10,000 ರೂಪಾಯಿ ಬೆಲೆ ಇರೋದಿಲ್ಲ. 5 ರಿಂದ 10,000 ರೂಪಾಯಿ ಫ್ಯಾನ್ಸಿ ನಂಬರ್ಗಳು ಇರಬೇಕು. ಅಂಥ ನೋಟುಗಳಿಗೆ ಈ ಒಂದು ಗಾಂಧೀಜಿಯವರ ಚಿತ್ರ ಇರುವಂತಹ ಹಿಂಬದಿಯಲ್ಲಿ, ನೋಟಿನ ಹಿಂಬದಿಯಲ್ಲಿ ಗಾಂಧೀಜಿಯವರ ಚಿತ್ರ ಇರಬೇಕು. ಅದರಲ್ಲಿ ಫ್ಯಾನ್ಸಿ ನಂಬರ್ ಇರಬೇಕು, ಅಥವಾ ಯಾವುದಾದ್ರೂ ಫೇಮಸ್ ಪರ್ಸನ್ನ ಬರ್ತ್ ಡೇಟ್ಗಳು ಮ್ಯಾಚ್ ಆಗುವಂತಹ ನಂಬರ್ಗಳಿರಬೇಕು, ಅಥವಾ ಯಾವುದಾದ್ರೂ ಸ್ಪೆಷಲ್ ಲೊಕೇಶನ್, ಎಕ್ಸಾಂಪಲ್ ಭಾರತಕ್ಕೆ ಸ್ವತಂತ್ರ ಬಂದಂತಹ ವರ್ಷವಾಗಿರಬಹುದು, ಅಥವಾ ಮೋದಿಜಿಯವರ ಬರ್ತ್ ಡೇಟ್ ಇರುವಂತಹ ನೋಟುಗಳಾಗಿರಬಹುದು. ಅದೇ ರೀತಿ ರಾಹುಲ್ ಗಾಂಧಿಯವರ ಬರ್ತ್ ಡೇಟ್ ಇರುವಂತಹ ನೋಟುಗಳಾಗಿರಬಹುದು. ಅದೇ ರೀತಿ ಹೇಳ್ತೀರಾ ಅಂದರೆ ಟ್ರಂಪ್ ಅವರ ಬರ್ತ್ ಡೇಟ್ ಇರುವಂತಹ ನೋಟುಗಳಾಗಿರ್ಬೋದು. ಈ ಥರದ ನೋಟುಗಳಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿರುತ್ತೆ. ಸೊ ಈಗ ಈ ಥರದ ನಾರ್ಮಲ್ ನೋಟುಗಳು ಅಂದರೆ ಏನು ನನ್ನ ಹತ್ರ ಏನಿದ್ದಾವೆ, ಇವೆಲ್ಲ ನಾರ್ಮಲ್ ನೋಟುಗಳು, ಯಾವುದೇ ರೀತಿಯ ಫ್ಯಾನ್ಸಿ ನಂಬರ್ಗಳು ಸಿಕ್ಕಿಲ್ಲ ನೋಡಿ. ಇಲ್ಲೊಂದಿದೆ, ಒಂದೇ ಒಂದು ನೋಟು ನೋಡಿ, ಇದು ಫ್ಯಾನ್ಸಿ ನಂಬರು, ಹಿಂದೆ ಗಾಂಧೀಜಿ ಇದ್ದಾರೆ. ಸೊ ಈ ಫ್ಯಾನ್ಸಿ ನಂಬರ್ ಇಲ್ಲಿ ಏನಿದೆ ಫ್ಯಾನ್ಸಿ ಅಂತ ನೀವು ಕೇಳ್ಬೋದು ನೋಡಿ. ಇಲ್ಲಿ ರಿವರ್ಸ್ 786 ನಿಮಗೆಲ್ಲ ಗೊತ್ತಿರ್ಬೋದು, ಇಸ್ಲಾಂ ಧರ್ಮದ ಒಂದು ಪವಿತ್ರ ಸಂಖ್ಯೆ. ಅದರಲ್ಲಿ ಈ ನೋಟಲ್ಲಿರುವಂಥದ್ದು 786, ಇದು ಸುಮಾರು ಈ ಒಂದು ಕಂಡೀಷನ್ ಅಲ್ಲಿ 1,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂಥದ್ದು. ನಿಜವಾಗ್ಲೂ ಇದಕ್ಕೆ 10 ರೂಪಾಯಿ ನೋಟುಗಳಿಗೆ 1,000 ರೂಪಾಯಿ ಬೆಲೆ ಇರುವಂಥದ್ದು. ಸೀರಿಯಸ್ ಆಗಿ ನಾನು ಹೇಳ್ತಾ ಇರುವಂಥದ್ದು, ಇದಕ್ಕೆ 1,000 ರೂಪಾಯಿ ಬೆಲೆ ಇರುವಂಥದ್ದು. ಯಾಕೆಂದ್ರೆ ಇದಕ್ಕೆ 786 ಅಂತ ರಿವರ್ಸ್ ಇರುವಂಥದ್ದು. ಅದೇನಾದರೂ ಇಲ್ಲಿ 786 ಅಂದರೆ ಇದಕ್ಕೆ 2,500 ರೂಪಾಯಿ 3,000 ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು. ಅದೇ ಈ ಒಂದು ನೋಟುಗಳಿಗೆ ನೋಡಿ, ಇದರಲ್ಲಿ ಯಾವುದೂ ಇಲ್ಲ, ಆರ್ಡಿನರಿ ನೋಟು, ಗಾಂಧೀಜಿಯವರ ಆರ್ಡಿನರಿ ನೋಟು. ಸೊ ಇದಕ್ಕೆ ಸುಮಾರು 350 ರಿಂದ 400 ರೂಪಾಯಿ ಇರುವಂಥದ್ದು, 300 ರಿಂದ 350 ರೂಪಾಯಿ. ಅದೇ ಇದಕ್ಕೆ ನೋಡಿ, UNC ಕಂಡೀಷನ್ ಇದೆ, ಎಲ್ಲ ಮ್ಯಾಚ್ ಆಗುತ್ತೆ. UNC ಕಂಡೀಷನ್ ಇದೆ, ಮತ್ತೆ ರಿವರ್ಸ್ 786 ಇದೆ. 1,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂಥದ್ದು ಈ ನೋಟುಗಳಿಗೆ. ಸೊ ಈ ನೋಟುಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಯಿನ್ ಎಕ್ಸಿಬಿಷನ್ಗಳಿಗೆ ಬನ್ನಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹತ್ರ ಏನಾದರೂ ಈ ಥರ ಗಾಂಧಿ ಇಶ್ಯೂಗಳು ನೋಟ್ ಇತ್ತು ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೋಟ್ ಇಶ್ಯೂ ಅಲ್ಲ, ಗಾಂಧಿ ಇಶ್ಯೂ ನೋಡಿ. ಇಲ್ಲಿ ಮುಂದೆ ನೋಡಿದ್ರೆ ಬೋಟ್ ಇಶ್ಯೂ ಥರನೇ ಕಾಣಿಸುತ್ತೆ. ನಾನು ನಿಮ್ಗೆ ಆಗಲೇ ತೋರಿಸಿದೆ ನೋಡಿ, ಈ ನೋಟ್ ಥರನೇ ಕಾಣಿಸುತ್ತೆ. ಇದು ಬೋಟ್ ಇಶ್ಯೂ. ಇದಕ್ಕೆ 15 ರೂಪಾಯಿ 20 ರೂಪಾಯಿ ಕಂಡೀಷನ್, ಬೇಸ್ಡ್ ಆನ್ ಕಂಡೀಷನ್ ಹೋಗುತ್ತೆ. ಅದೇ ಈ ನೋಟುಗಳಿಗೆ ನಾರ್ಮಲ್ ಆಗಿ ನೋಡಿ, ಇಷ್ಟು ಹಳೇದಾಗಿದೆ ಈ ನೋಟು. ಇದಕ್ಕೂ ಕೂಡ 250 ರಿಂದ 300 ರೂಪಾಯಿ ಇರುವಂಥದ್ದು. ಅಷ್ಟು ಹಳೇದಾಗಿದ್ರು ಕೂಡ 250 ರಿಂದ 300 ರೂಪಾಯಿ. ಸ್ವಲ್ಪ ಏನೋ ನೋಡಿ, 3 ನೋಟುಗಳು ನಂತರ UNC ನೋಟುಗಳಿರುವಂಥದ್ದು, 1 2 3. ಸೊ ಇದೊಂದು ನೋಟ್ ರಿವರ್ಸ್ 786 ತುಂಬಾ ರೇರ್ ಮಟ್ಟದ್ದು. ಅದಕ್ಕೆ ಹೆಚ್ಚು ಕಡಿಮೆ ನಾನು ನಿಮ್ಗೆ ಹೇಳಿದಾಗೆ 1,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ, 1,500 ರೂಪಾಯಿ. ನಾನು ಮಾರೋ ಉದ್ದೇಶ ಇಲ್ಲ, ಹಾಗಾಗಿ ನಾನು ಪ್ರೈಸ್ ತಿಳ್ಕೊಳಕ್ಕೆ ಹೋಗಿಲ್ಲ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಮತ್ತೆ ಈ ಥರದ ನೋಟುಗಳು ನೀವು ಮಾರಬೇಕು ಅಂದರೆ
ದಯವಿಟ್ಟು ಫೆಬ್ರವರಿ 2026ರಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿರುವಂತಹ ಶಿಕ್ಷಕ ಸದನದಲ್ಲಿ ಒಂದು ಎಕ್ಸಿಬಿಷನ್ ಇರುವಂಥದ್ದು, ಕಾಯಿನ್ ಎಕ್ಸಿಬಿಷನ್. ಡೇಟ್ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಬಟ್ ಅನೌನ್ಸ್ ಆಗಿದೆ. ಅನೌನ್ಸ್ ಆಗಿರೋ ಡೇಟ್ ಯಾವುದು ಅಂದರೆ 20ರಿಂದ 22 ಅಂತ. ಫೆಬ್ರವರಿ 20ರಿಂದ 22 ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ ಯೂಶಲಿ. ಸೊ ಬೆಳಗ್ಗೆ 9:30 10 ಗಂಟೆಯಿಂದ ಸಂಜೆ 6 ಗಂಟೆ 6:30ವರೆಗೂ ಇರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ, ನಿಮ್ಮ ಹತ್ರ ಏನಾದರೂ ಹಳೆ ನೋಟುಗಳು, ಹಳೆ ಕಾಯಿನ್ಗಳು ಇತ್ತು ಅಂದರೆ ಅದ್ರ ಬೆಲೆ ತಿಳ್ಕೊಳ್ಬೇಕು, ಅಥವಾ ಅವುಗಳನ್ನ ಮಾರಬೇಕು, ಬೆಲೆ ಗೊತ್ತಿದೆ ಮಾರೋದಿಲ್ಲ ಅಂತ ಗೊತ್ತಿಲ್ಲ ಅಂತಂದರೆ, ಸೊ ಮೈಸೂರು ಬ್ಯಾಂಕ್ನಲ್ಲಿರುವಂತಹ, ಬೆಂಗಳೂರಿನ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿರುವಂತಹ ಶಿಕ್ಷಕ ಸದನಕ್ಕೆ ನೀವು ಬರಬೇಕಾಗತ್ತೆ.